ನಮ್ಮ ಕ್ಯಾಂಡಿಡೇಟ್ ಪ್ರೊಫೆಸರ್ ರಾಜೀವ್ ಗೌಡ್ರು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಂತಹ ಅಪ್ಪಟ ಲೋಕಲ್ ಕ್ಯಾಂಡಿಡೇಟ್, ಕಾಂಗ್ರೆಸ್ ಕ್ಯಾಂಡಿಡೇಟ್. ಬೆಂಗಳೂರಲ್ಲಿ ಹುಟ್ಟಿ ವಿದ್ಯಾಭ್ಯಾಸ ಮಾಡಿ ಅಮೆರಿಕಾಗೆ ಹೋಗಿ PhD ಮಾಡಿ ಆರಾಮಾಗಿ ಅಮೆರಿಕಾದಲ್ಲಿ ಜೀವನ ಮಾಡಬಹುದಾಗಿತ್ತು, ಒಳ್ಳೆ ಕೆಲಸ ಇತ್ತು. ಆದರೆ ನಮ್ಮ ದೇಶಕ್ಕೆ ವಾಪಸ್ ಹೋಗ್ಬೇಕು, ನಮ್ಮ ರಾಜ್ಯಕ್ಕೆ ವಾಪಸ್ ಹೋಗ್ಬೇಕು, ಕರ್ನಾಟಕದಲ್ಲಿ ಕೆಲಸ ಮಾಡಬೇಕು ಅಂತ ಅಮೆರಿಕಾದಲ್ಲಿ PhD ಮಾಡಿ ವಾಪಸ್ಸು ಬೆಂಗಳೂರಿಗೆ ಸ್ವಯಂ ಪ್ರೇರಣೆಯಿಂದ ಬಂದಂತವರು ಇಲ್ಲಿ ಬಂದು ಪ್ರೊಫೆಸರ್ ಆಗಿ ಕೆಲಸ ಮಾಡೋದು ಅಷ್ಟೇ ಅಲ್ಲದೆ 25 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಬೆಂಗಳೂರು ಅಂದ್ರೆ ಪ್ರೊಫೆಷನಲ್ಸ್ ಇರುವಂತಹ ಜಾಗ. ಇಡೀ ಪ್ರಪಂಚದಲ್ಲೇ ಹೈಯೆಸ್ಟ್ ಪ್ರೊಫೆಷನಲ್ಸ್ ಅಂದ್ರೆ ಬೆಂಗಳೂರಲ್ಲಿದ್ದಾರೆ. ಆ ಪ್ರೊಫೆಷನಲ್ಸ್ ಮಧ್ಯೆ ಹುಟ್ಟಿ ಬೆಳೆದಂತವರು ಒಬ್ಬ ಪ್ರೊಫೆಷನಲ್ ರಾಜೀವ್ ಗೌಡ್ರು. ಅಂದ್ರೆ ಅವರು ಇವತ್ತು ಬೆಂಗಳೂರಿನ ಜನಗಳ ಸಂಕೇತ, ಬೆಂಗಳೂರಿನ ಜನಗಳ ಒಬ್ಬ ಸಿಂಬಲ್ಲು. ಹೈಲಿ ಎಜುಕೇಟೆಡ್, ಹೈಲಿ ಕ್ವಾಲಿಫೈಡ್, ಒಂದು ಟರ್ಮ್ MP ಆಗಿ ಕೆಲಸ ಮಾಡಿದ್ದಾರೆ. 25 ವರ್ಷದಿಂದ ಕಾಂಗ್ರೆಸ್ ಅಲ್ಲೂ ಕೆಲಸ ಮಾಡಿದ್ದಾರೆ. 25 ವರ್ಷದಿಂದ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ಗೆ ಕೆಲಸ ಮಾಡಿರುವಂತ ಒಂದು ಕ್ಯಾಂಡಿಡೇಟ್, ವಿದ್ಯಾವಂತ, ಲೋಕಲ್ಗೆ ಕಾಂಗ್ರೆಸ್ ಪಾರ್ಟಿ ಟಿಕೆಟ್ ಕೊಟ್ಟಿದೆ. ಇದಕ್ಕೆ ನೀವು ಬಿಜೆಪಿಗೆ ಕಂಪೇರ್ ಮಾಡಿ. 4 ಟರ್ಮ್ ಬಿಜೆಪಿ ಅವರು ಗೆದ್ದಿದ್ದಾರೆ ಬೆಂಗಳೂರು ನಾರ್ತ್ ಅಲ್ಲಿ. ಮೊದಲನೇ ಬಾರಿ 2004ರಲ್ಲಿ ಸಾಂಗ್ಲಿಯಾನಾಗೆ ಟಿಕೆಟ್ ಕೊಟ್ರು. ಆ ವಯ್ಯನಿಗೆ ಪ್ರಾಣ ಹೋಗ್ತಾ ಇದೆ ಅಂದ್ರೆ ಒಂದು ಮಾತು ಕನ್ನಡ ಮಾತಾಡಕ್ಕೆ ಬರ್ತಾ ಇರ್ಲಿಲ್ಲ, ಕನ್ನಡ ಒಂದು ಮಾತು ಕಲ್ತಿರ್ಲಿಲ್ಲ. ಅಂತವರಿಗೆ ಬೆಂಗಳೂರು ನಾರ್ತ್ ಅಲ್ಲಿ MP ಮಾಡಿದ್ರು ಬಿಜೆಪಿನವರು. ಆ ವಯ್ಯ ಬಂದ್ರೆ 8 ಜನ ಮೆಷಿನ್ ಗನ್ ಹಿಡ್ಕೊಂಡಿರೋ ಕಮಾಂಡರ್ಗಳು ಆತನ ಸುತ್ತ, ಒಬ್ಬ ಜನನೂ ಆತನ ಹತ್ರಕ್ಕೆ ಹೋಗಕ್ ಆಗ್ತಾ ಇರ್ಲಿಲ್ಲ. ಅಂತವ್ರನ್ನ ತಗೊಂಡ್ ಬಂದು MP ಮಾಡಿದ್ರು. ಅವರು 5 ವರ್ಷ ನಯಾ ಪೈದ ಕೆಲಸ ಮಾಡ್ದಿರ ಹೋದ್ರು. ಅದಾದ್ಮೇಲೆ ಚಿಕ್ಕಮಂಗ್ಳೂರಿಂದ ಚಂದ್ರೇಗೌಡರನ್ನ ಕರ್ಕೊಂಡು ಬಂದು MP ಮಾಡಿದ್ರು. 5 ವರ್ಷ ಅವ್ರು MP ಆದ್ರು, ಒಂದು ನಯಾ ಪೈಸಾ ಕೆಲಸ ಮಾಡ್ಲಿಲ್ಲ. ಅದಾದ್ಮೇಲೆ ಮಂಗಳೂರಿಂದ ಸದಾನಂದ ಗೌಡ್ರನ್ನ ಕರ್ಕೊಂಡು ಬಂದು ಅವ್ರು 10 ವರ್ಷ MP ಆಗಿ ಒಂದು ನಯಾ ಪೈಸಾ ಕೆಲಸ ಮಾಡಲಿಲ್ಲ. ಇಷ್ಟು ಅನ್ಯಾಯ ಮಾಡಿರೋದು ಬ್ಯಾಂಗ್ಳೂರ್ ನಾರ್ತ್ಗೆ ಸಾಲದು ಅಂತೇಳಿ ಈ ಬಾರಿ ಬಿಜೆಪಿ ಅವರು ಅಕ್ಕವರನ್ನ ಕರ್ಕೊಂಡು ಬಂದಿದ್ದಾರೆ.